ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಮುತ್ತಣ್ಣನ ಸ್ವಾಗತ. ನಮಸ್ಕಾರ ದೇವರು ಅಂತ ನಿಮಗೆ ಒಂದು ವಿಜ್ಞಾಪನೆ ಮಾಡ್ತಾ ಶುರು ಮಾಡ್ತಾ ಇದ್ದೀನಿ. ಬೆಟ್ಟದ ಭೈರವೇಶ್ವರ. ಬೆಟ್ಟದ ಭೈರವೇಶ್ವರ ಅಂದರೆ ಶಿವನ ಇನ್ನೊಂದು ಅವತಾರವೇ ಭೈರವೇಶ್ವರ ಸ್ವಾಮಿ. ಬೆಟ್ಟದ ಪುರಾತನ ದೇವಾಲಯ, ಎಷ್ಟೋ ಸಾವಿರ ನೂರಾರು ವರ್ಷಗಳ ಇತಿಹಾಸ. ಅದರಲ್ಲಿ ಮೊನ್ನೆ ಒಂದು ಗಲಾಟೆ ಆಯಿತು, ಸ್ಥಳೀಯರು ಹೊಡೆದ್ರು ಅಂತ. ಯಾಕೆ ಇವರೇನೋ ಮಾತಾಡಿದ್ದಾರೆ, ಅವರೇನೋ ಕೇಳಿದ್ದಾರೆ, ನೀವು ಈ ಥರ ಮಾಡಬಾರ್ದು ಏನೋ ಮತ್ತೊಂದು ಅಂತ. ಮತ್ತೆ ಆದರೆ ಇವರು ಅದಕ್ಕೇನು ಉತ್ತರ ಕೊಟ್ಟರು, ಮತ್ತೇನು ಮಾತಾಡಿದ್ರು ಗೊತ್ತಿಲ್ಲ. ಆದರೆ ಇವರು ಶೂಟಿಂಗಿಗೆ ಅಂತೂ ಹೋದರೂ ತಪ್ಪಾಗಿರುತ್ತೆ ಸ್ನೇಹಿತರೆ. ಒಂದು ಬೆಟ್ಟದ ಭೈರವೇಶ್ವರ ಅಂದರೆ ಇತಿಹಾಸವುಳ್ಳ ರಾಜರ ಕಾಲದಲ್ಲಿ ಕಟ್ಟಿರೋಂಥ ದೇವಸ್ಥಾನ ಸ್ನೇಹಿತರೆ. ನಾವು ನಮ್ಮ ಹಿಂದೂ ಸಂಸ್ಕೃತಿನೂ ಉಳಿಸ್ಬೇಕು. ಫೋಟೋ ಶೂಟಿಗೆ ಅಂತ ಹೋಗ್ತೀರಾ, ಏನರಲ್ಲಿ ಹೋಗ್ತೀರ? ಪಂಚೆ ಶರ್ಟಲ್ಲಿ ಹೋಗ್ತಾರ, ಕೋಟು ಬೂಟು ಪ್ಯಾಂಟು, ಮತ್ತೊಂದರಲ್ಲಿ ಚೂಡಿದಾರು ಪ್ಯಾಂಟು ಸ್ಕರ್ಟು, ಅದು ಇದು ಅಂತ ಹೋಗೋದಲ್ಲ ಸ್ನೇಹಿತರೆ. ನಮ್ಮ ಹಿಂದೂ ಪರಂಪರೆ ನಿಮಗೆ ಹೋಗ್ಬೇಕಾ ಅಂತ ಸ್ಥಳದಲ್ಲಿ ಫೋಟೋ ಶೂಟ್ ಮಾಡಬೇಕಾ? ದೇವಸ್ಥಾನದ ನಿಯಮ ಪಾಲಿಸಿ, ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಉಡುಪುಗಳ ನಿಯಮ ಪಾಲಿಸಿ, ಒಂದು ಪಂಚೆ, ಒಳ್ಳೆ ಶರ್ಟು, ಹೆಣ್ಮಕ್ಳು ಅಚ್ಚುಕಟ್ಟಾಗಿ ಸೀರೆ, ಒಂದು ಹೂ ಮಡಿಯೋದಾಗಲಿ ಎಲ್ಲ ನಮ್ಮ ಹಿಂದೂ ಸಂಸ್ಕೃತಿ. ನೀವು ದೇವಸ್ಥಾನಕ್ಕೆ ಅಂತ ಹೋಗ್ಬಿಟ್ಟು ಪ್ಯಾಂಟು ಶರ್ಟ್ ಹಾಕ್ಕೊಂಡು ದೇವಸ್ಥಾನ ಹತ್ರ ನಿಂತು ಯಾವ್ಯಾವ ರೀತಿನ ಪೋಸ್ ಕೊಟ್ಟು ನೀವು ಫೋಟೋ ಶೂಟ್ ಮಾಡಿದ್ರೆ ತಪ್ಪಲ್ವಾ? ಅವರು ಕೇಳಿದಾಗ ನೀವು ಸಮಾನದಿಂದ ಒಂದು ಉತ್ತರ ಕೊಟ್ಟು ಮಾಡಿದರೆ ಸರಿ ಇರೋದು. ನೀವೇ ಉಲ್ಟಾ ಮಾತಾಡ್ತಾ ಇದ್ದಾನೆ ಅವನು ಫೋಟೋಗ್ರಾಫರು, ವಿಡಿಯೋದಲ್ಲಿ ಅಷ್ಟು ಚಂದ ಕಾಣ್ತಾ ಇದೆ. ಆದ್ದರಿಂದ ನಾನು ಬೆಟ್ಟದಲ್ಲಿ ಯಾರು ಬಂದು ಹೊಡೆದ್ರಲ್ಲ ಅದಕ್ಕೆ ಸಪೋರ್ಟ್ ಅಲ್ಲ. ನೀವು ಈ ಥರ ಮಾಡಬಾರ್ದು ಅಂತ ಕೇಳಿದ್ರಲ್ಲ ಹಿಂದೂ ಬಂದವರಿಗೆ, ಅವರಿಗೆ ನನ್ನ ಸಂಪೂರ್ಣ ಸಪೋರ್ಟ್ ಇದೆ. ಯಾಕೆ ಅಂದರೆ ಯಾವುದೇ ಜಾಗ ಇರಲಿ, ಯಾವುದೇ ಧರ್ಮದ ಸ್ಥಳ, ಪ್ರೇಕ್ಷಣೀಯ ಸ್ಥಳ, ಒಂದು ಧರ್ಮದ ಇದಿರಲಿ, ಗೌರವ ಕೊಡಬೇಕು. ನೀವು ಬೇರೆ ಕಡೆ ಬೇರೆ ಇದ್ರದ್ರಲ್ಲಿ ಹೋಗಿ ಮಾಡಿ ಆಚೆಗೆ ಹಾಕ್ಬಿಡ್ತಾರೆ. ನೀವು ಫೋಟೋ ಶೂಟು ಮತ್ತೊಂದು ರೀಲ್ಸಿಗಂತೂ ಅಸಭ್ಯ ರೀಲ್ಸ್ಗಳನ್ನ ಮಾಡಬಾರ್ದು. ಎಲ್ಲರೂ ಮಾಡಬೇಕು, ಎಲ್ಲರೂ ಮುಂದೆ ಹೋಗ್ಬೇಕು, ಎಲ್ಲರೂ ಹೆಸರು ಮಾಡಬೇಕು. ಆದರೆ ಅದು ಧರ್ಮಕ್ಕಿದಕ್ಕಿಂತ ಮಿಗಿಲಲ್ಲ. ಏನ್ರಿ ಬೆಟ್ಟದ ಭೈರವೇಶ್ವರ ಸ್ವಾಮಿ ಅಂದರೆ ಏನು ತಿಳಿದಿರ್ರಿ ನೀವು? ಸಕಲೇಶ್ಪುರದ ದೇವ್ರ ಮನೆ ಸಮೀಪದ ಏನು ತಿಳಿದಿದ್ದೀರ ನೀವೆಲ್ಲ? ಭಗವಂತ ಚೋಳರ ಕಾಲದಲ್ಲಿ ಸಾವಿರಾರು ವರ್ಷಗಳ, ನೂರಾರು ವರ್ಷಗಳ ಇತಿಹಾಸ ಇರುತ್ತೆ. ನೀವು ಮದುವೆ ಫೋಟೋ ಶೂಟಿಗೆ ಅಂತ ಹೋದರು ಅಸಭ್ಯವಾಗಿ ಮಾಡಿದ್ರೆ ಪ್ಯಾಂಟು ಶರ್ಟು ಮತ್ತೊಂದು ಮಗದೊಂದು ಹಾಕ್ಕೊಂಡು, ಇದರಲ್ಲಿ ಕೇಳಿರೋದ್ರಲ್ಲಿ ತಪ್ಪಿಲ್ಲ. ಆದರೆ ಅವ್ರೇನಾದ್ರು ಕೈ ಮಾಡಿದರೆ ಅದು ದಯವಿಟ್ಟು ತಪ್ಪು. ನೀವು ನಿಯಮ ಪಾಲಿಸಿ ಸ್ನೇಹಿತರೆ. ತಿಳಿದಂತೆ ಹೇಳಿದ್ದೀನಿ, ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಹರಿಸಿ. ಇನ್ಸ್ಟಾಗ್ರಾಮ್ ಇದೆ, ದಯವಿಟ್ಟು ವಿಡಿಯೋ ನೋಡಿದ್ರೆ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ, ನೋಡಿ. ದಯವಿಟ್ಟು ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ. ಜೈ ಶ್ರೀರಾಮ್.